ಈ ಅನುದಾನ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಶಾಸಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರಗಳ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳೆಲ್ಲ ಅರ್ಧಕ್ಕೆ ನಿಂತು ಹೋಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕರು ಕಿಡಿಕಾರ್ತಿದ್ದಾರೆ. ತಮ್ಮ ನಿರೀಕ್ಷೆಯಂತೆ ಅನುದಾನ ಕೊಡ್ತಾ ಇಲ್ಲ ಅಂತ ಸ್ವತಃ ಶಾಸಕ ಮಂಜು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಶಾಸಕ ಎಚ್.ಡಿ. ಮಂಜು ಹೇಳಿಕೆ ಕೊಟ್ಟಿದ್ದು, ತಾಲೂಕಿನ ವಿವಿಧೆಡೆ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆಯ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ತಮ್ಮ ಪಕ್ಷದ ಶಾಸಕರಿಗೆ 50 ಕೋಟಿ ಕೊಟ್ಟರೆ ನಮಗೆ ಜಸ್ಟ್ 25 ಕೋಟಿ ಕೊಡ್ತಾರೆ, ಇದರಲ್ಲಿ ನಮ್ಮ ಕ್ಷೇತ್ರವನ್ನ ಹೇಗೆ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಅಂತ ಅಳಲು ತೋಡಿಕೊಂಡಿದ್ದಾರೆ. ಭೌಗೋಳಿಕವಾಗಿ ದೊಡ್ಡದಾಗಿರುವ ಜಿಲ್ಲೆಯಲ್ಲಿನ ನನ್ನ ಕ್ಷೇತ್ರಗಳನ್ನ ಹೆಂಗೆ ಅಭಿವೃದ್ಧಿ ಮಾಡೋದಕ್ಕೆ ಆಗತ್ತೆ, ಇಷ್ಟು ಅನುದಾನ ಕೊಟ್ಟು ಕೆಲಸ ಮಾಡಿ ಅಂತ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಅನುದಾನದ ತಾರತಮ್ಯವನ್ನ ಹೋಗಲಾಡಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಈಗ ಅನುದಾನ ಖಂಡಿತವಾಗೂ ನಮ್ಮ ನಿರೀಕ್ಷೆಗೆ ಮೇಜರ್ ಕೊಡ್ತಾ ಇಲ್ಲ. ಈಗ ಕೊಟ್ಟಂಥ ಅನುದಾನದಲ್ಲಿ ಈಗ ಒಂದು 10 ಕೋಟಿ ಕೊಟ್ಟಿರಲಿಲ್ಲ, ಅದರಲ್ಲಿ ಎಲ್ಲ ಗ್ರಾಮಗಳಿಗೂ ಒಂದು 10 ಲಕ್ಷ ಮಾಡ್ತಾ ಇದ್ದೀವಿ. ಯಾವುದೋ ಒಂದು 2 ರೋಡ್ ಮಾಡಿಬಿಡ್ಬೋಯ್ತು ನಾವು. ಅಟ್ಲೀಸ್ಟು ನಾವು ಗ್ರಾಮಕ್ಕೆ ಹೋದಾಗ ಅಟ್ಲೀಸ್ಟ್ ನಮ್ಮನ್ನು ಏನಾಗಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ತೀರಾ ಕೆಟ್ಟೋಗಿರೋಂಥ ಬ್ರೈನು ಮತ್ತು ಗ್ರಾಮ ಪರಿಮಿತಿ ಬರುವಂಥ ವ್ಯಾಪ್ತಿ ಬರುವಂಥ ರಸ್ತೆಗಳಿಗೆ ಅಂದ್ಬಿಟ್ಟು ಒಂದು 10 ಲಕ್ಷ ಹಾಕಿದ್ದೀವಿ. ನಿಮ್ಗೆ ಗೊತ್ತಿದೆ, ಒಂದು 10 ಕೋಟಿಗೆ ಅಂದರೆ 10 ಲಕ್ಷ ಅಂದರೆ ಎಷ್ಟಾಗಬಹುದು, ಅದೇ ಪೂಜೆ ಮಾಡ್ತಾಯಿದ್ದೀವಿ. ಈಗ ಅದು ತುಂಬ ಹಿಂದೆ ಕೊಟ್ಟಿದ್ದು ಅನುದಾನ 100ಕ್ಕೆ 100 ಭಾಗ ನಾವು ನಿರೀಕ್ಷೆ ಹೆಂಗೆ ಕೊಡ್ತಾ ಇಲ್ಲ. ಈಗ ತಮಗೆ ಗೊತ್ತು, ಈಗ ಮೊನ್ನೆ ಇದು ಮುಖ್ಯಮಂತ್ರಿ ವಿಶೇಷ ಅನುದಾನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಯಲ್ಲಿ 7 ಜನ ಶಾಸಕರು ಇದ್ದೀವಿ. ಸರ್ಕಾರದ ಮುಖ್ಯಸ್ಥರು ಮುಖ್ಯಮಂತ್ರಿಗಳು ಕೇರ್ಪೇಟೆ ಶಾಸಕನ ಹೊರತುಪಡಿಸು 16 ಜನ ಮೀಟಿಂಗ್ ಕರೀತಾರೆ. ಅವ್ರಿಗೆಲ್ಲ 50 ಕೋಟಿ ಕೊಡ್ತಾರೆ, ನಮ್ಗೆ 25 ಕೋಟಿ ಕೊಡ್ತಾರೆ. ಭೌಗೋಳಿಕವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿಗಿಂತಲೂ ವಿಸ್ತೀರ್ಣದಲ್ಲಿ ಕೇರ್ಪೇಟೆ ತಾಲೂಕು ತುಂಬ ದೊಡ್ಡ ತಾಲೂಕು. ಇವತ್ತು PWDನಲ್ಲೂ ಸಹ ಅತ್ಯಂತ ಹೆಚ್ಚು ಬೇರೆ ತಾಲೂಕು ಕಂಪೇರ್ ಮಾಡಿದ್ರೆ ನಮ್ಮ ತಾಲೂಕು ತುಂಬ ದೊಡ್ಡ ತಾಲೂಕು.